ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ. ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ವಾದವು ವೇದವು ಎಂಬ 45ನೆಯ ವಿಚಾರಕ್ಕೆ ಸ್ವಾಗತ. ಒಂದು ಕಡೆಯಲ್ಲಿ ಇಬ್ಬರು ಸಸ್ಯಶಾಸ್ತ್ರಜ್ಞರು ಸೇರಿ ಗುಲಾಬಿಯ ಹೂವನ್ನು ಕುರಿತು ಚರ್ಚೆಗೆ ಆರಂಭಿಸಿದರು. ಇಬ್ಬರಿಗೂ ಶಾಸ್ತ್ರದಲ್ಲಿ ತಾವು ಪರಿಣತರೆಂಬ ಅಭಿಮಾನವು ಬಲವಾಗಿತ್ತು. ದೊಡ್ಡ ದೊಡ್ಡ ಗ್ರಂಥಗಳ ವಾಕ್ಯಗಳ ಆಧಾರವನ್ನು ಕೊಟ್ಟು ಇಬ್ಬರು ತಮ್ಮ ತಮ್ಮ ಅಭಿಪ್ರಾಯವನ್ನು ಪುಷ್ಟಿಗೊಳಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದರು. ಚರ್ಚೆಯು ಬರುತ್ತಾ ಬಲವಾಯಿತು. ಇಬ್ಬರಲ್ಲಿ ಯಾರೊಬ್ಬರೂ ತಮ್ಮ ತಮ್ಮ ಪಕ್ಷವನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ. ಇನ್ನೇನು ಶೇಷಂ ಕೋಪೇನ ಪೂರಯೇತ್, ವಾದವು ಮುಂದೆ ಹೊಡೆದಾಟಕ್ಕೆ ಇಳಿಯುವುದೇನೋ. ಗುಲಾಬಿ ಹೂವಿನ ವಿಷಯದಲ್ಲಿ ಅಂತಹ ಚರ್ಚೆ ಮಾಡುವುದು ಏನಿರುತ್ತದೆ? ಸಾಮಾನ್ಯ ಜನರಾದ ನಮಗೆ ಗುಲಾಬಿ ಹೂವು, ಅದರ ಬಣ್ಣ ಹಳದಿ ಇರಲಿ, ಬಿಳಿ ಇರಲಿ, ಕೆಂಪಿರಲಿ, ನಸು ಗುಲಾಬಿ ಬಣ್ಣವೆಂಬುದೇ ಇರಲಿ, ಎಲ್ಲವೂ ಗುಲಾಬಿ ಎಂದೇ. ಆದರೆ ಶಾಸ್ತ್ರಜ್ಞರಾದರೆ ಹಾಗಲ್ಲವಲ್ಲ. ಆ ಗುಲಾಬಿ ಗಿಡದಲ್ಲಿರುವ ಮುಳ್ಳು ಯಾವ ಸ್ವರೂಪದ್ದು, ಗುಲಾಬಿಯ ಗೆಲೆ, ಆ ಗುಲಾಬಿಯ ಹೂವಿನಲ್ಲಿ ಎಷ್ಟು ದಳಗಳಿವೆ, ಆ ದಳಗಳು ಯಾವ ರೀತಿ ಇವೆ, ಯಾವುದನ್ನು ಯಾವ ರೀತಿಯಾದ ಗುಲಾಬಿ ಎಂದು ಹೇಳುತ್ತಾರೆ. ಈ ವಿಷಯವಾಗಿ 10 ಹಲವು ಗ್ರಂಥ ಆಧಾರಿತ ಚರ್ಚೆಗಳೇ ನಡೆದು ಹೋಗಬಹುದು. ಪ್ರತಿಯೊಬ್ಬರೂ ತಾವು ಹೇಳುತ್ತಿರುವ ಗುಲಾಬಿಯೇ ಶ್ರೇಷ್ಠವೆಂದು. ಇಲ್ಲಿ ಗುಲಾಬಿ ಹೂವು ಮುಖ್ಯವಲ್ಲ, ಏಕೆಂದರೆ ಇದೇ ರೀತಿಯಾದಂತಹ ಚರ್ಚೆಯನ್ನು ನಾವು ದೇವರ ವಿಷಯದಲ್ಲಿಯೂ ಮಾಡುತ್ತೇವೆ. ಅಷ್ಟರಲ್ಲೇ ಹತ್ತಿರದಲ್ಲಿದ್ದ ಹೂದೋಟದಿಂದ ತೋಟಗಾರನು 2 ಉತ್ತಮವಾದ ಗುಲಾಬಿ ಹೂಗಳನ್ನು ತಂದು ಅವರಿಬ್ಬರಿಗೂ ಅರ್ಪಿಸಿದನು. ಕೂಡಲೇ ಇಬ್ಬರು ಪ್ರಸನ್ನಚಿತ್ತರಾದರು. ಅದನ್ನು ಕೈಯಲ್ಲಿ ತೆಗೆದುಕೊಂಡು ತಿರುಗಿಸಿ ನೋಡಿ ಅದರ ಅಂದವನ್ನು ಮೆಚ್ಚಿದರು. ಅದನ್ನು ಮೂಸಿ ಅದರ ಸುವಾಸನೆಯಿಂದ ಪ್ರಹೃಷ್ಟರಾದರು. ಈ ಕಥೆಯಲ್ಲಿ ನಾವು ತಿಳಿಯಬೇಕಾಗಿರುವ ಅಂಶ, ದೇವರನ್ನು ಕುರಿತು ನಾವು ಕೂಡ ಹೀಗೆ ಚರ್ಚೆಯಲ್ಲಿ ತೊಡಗುತ್ತೇವೆ. ನಮ್ಮ ದೇವರೇ ಶ್ರೇಷ್ಠ, ನಿಮ್ಮ ದೇವರಿಗಿಂತಲೂ ನಮ್ಮ ದೇವರು ಮುಖ್ಯ, ನಾವು ದೇವರನ್ನು ಉಪಾಸನೆ ಮಾಡುವ ವಿಧಾನವೇ ಶ್ರೇಷ್ಠ, ನೀವು ಉಪಾಸನೆ ಮಾಡುವ ರೀತಿ ಸರಿಯಿಲ್ಲ, ನೀವು ಕೂಡ ನಮ್ಮ ದೇವರನ್ನು ಒಪ್ಪಿಕೊಳ್ಳುವುದಾದರೆ ನಾವು ನಿಮ್ಮೊಡನೆ ಸೇರುತ್ತೇವೆ. ಒಬ್ಬನೇ ಭಗವಂತನೇ ಇಡೀ ಜಗತ್ತನ್ನು ಸೃಷ್ಟಿಸಿದ್ದಾನೆಂದು ಜಗತ್ತಿನಲ್ಲಿರುವ ಬಹುತೇಕ ಎಲ್ಲ ಮತಪಂಥಗಳು ಹೇಳುತ್ತವೆ. ಭಗವಂತನಲ್ಲದೆ ಈ ಜಗತ್ತನ್ನು, ಅಂದರೆ ಈ ಮತಪಂಥಗಳಲ್ಲಿ ನಂಬಿಕೆ ಇರುವವರು, ನಾಸ್ತಿಕರ ವಿಚಾರವನ್ನು ಹೇಳುತ್ತಿಲ್ಲ, ಯಾರ್ಯಾರಿಗೆ ಮತಪಂಥಗಳಲ್ಲಿ ನಂಬಿಕೆ ಇದೆಯೋ ಅವರೆಲ್ಲರ ಮಾತು ಒಂದೇ. ಇಡೀ ಜಗತ್ತನ್ನು ಭಗವಂತನೇ ಸೃಷ್ಟಿಸಿದ್ದಾನೆ. ಆ ಭಗವಂತನಿಗೆ ಇದೇ ನಿರ್ದಿಷ್ಟವಾದ ಹೆಸರಿದೆ. ಅದು ಆಯಾ ಭಾಷೆ, ಆಯಾ ಪ್ರದೇಶ ಇವುಗಳಿಗೆ ಸಂಬಂಧಿಸಿದಂತೆ ಹೆಸರುಗಳು ಸ್ವಲ್ಪ ಬದಲಾಗುತ್ತಾ ಹೋಗಬಹುದು. ಅಥವಾ ಒಂದೇ ಪರಂಪರೆಯಲ್ಲಿ ಶಿವ, ವಿಷ್ಣು, ಇಂದ್ರ ಹೀಗೆ 108 ದೇವತೆಗಳ ಹೆಸರುಗಳಿಂದ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುತ್ತಿರಬಹುದು. ಒಬ್ಬನೇ ದೇವರನ್ನು ಕೂಡ ಬೇರೆ ಬೇರೆ ದೇವಾಲಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರಂಗನೆಂದಾದರೂ ಪೂಜೆ ಮಾಡಿ, ಕೃಷ್ಣನೆಂದಾದರೂ ಪೂಜೆ ಮಾಡಿ, ನಾರಾಯಣನೇ ಆಗಿರಲಿ ವಿಷ್ಣುವೇ ಆಗಿರಲಿ ಇರುವವನೊಬ್ಬನೇ ಅಲ್ಲವೇ? ಕೆಲವೊಮ್ಮೆ ಒಂದೇ ದೇವಾಲಯದಲ್ಲಿ, ಮೈಸೂರಿನ ನಂಜನಗೂಡಿನಲ್ಲಿರುವ ದೇವಾಲಯದ ಭಗವಂತನಿಗೆ ನಂಜುಂಡೇಶ್ವರ ಎನ್ನುವವರು ಇದ್ದಾರೆ, ಶ್ರೀಕಂಠೇಶ್ವರ ಎನ್ನುವವರು ಇದ್ದಾರೆ. ಹಾಗೆಂದಾಗ ಈ ದೇವರಲ್ಲಿ ಭಿನ್ನ ಭಿನ್ನತೆ ಇದೆಯೇ? ಪ್ರತಿಯೊಬ್ಬ ದೇವರಿಗೂ ನಮ್ಮದೇ ಆದ ಹೆಸರನ್ನು ಕೊಟ್ಟು ನಮಗಿಷ್ಟ ಬಂದಂತೆ ಆ ದೇವರನ್ನು ಪೂಜೆ ಮಾಡುವುದಕ್ಕೆ ಪ್ರತಿಯೊಬ್ಬನಿಗೂ ಎಲ್ಲ ರೀತಿಯಾದ ಅಧಿಕಾರವಿಲ್ಲವೇ? ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೂಜೆ ಮಾಡಬಹುದು. ಇದೇ ನಿರ್ದಿಷ್ಟವಾದ ರೀತಿಯಲ್ಲಿ ಪೂಜೆ ಮಾಡಬೇಕೆಂದೇನಿಲ್ಲ. ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿರುವಂತಹದ್ದು ಎಂದರೆ, ವೇದಗಳೆಂದರೆ ಕೇವಲ ಋಗ್ವೇದ, ಯಜುರ್ವೇದಾದಿಗಳಷ್ಟೇ ಅಲ್ಲ, ಆ ವೇದಗಳನ್ನೂ ಕೂಡ ಅರಿತವರ ಸಂಖ್ಯೆ ಇಂದು ತೀರಾ ಕಡಿಮೆ. ಆದ್ದರಿಂದ ಸಾಮಾನ್ಯವಾಗಿ ಮಾತಿಗೊಮ್ಮೆ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಎಂದು ಬಿಡುತ್ತೇವೆಯೇ ಹೊರತು ಅದು ಯಾವ ಶಾಸ್ತ್ರದಲ್ಲಿ ಹೇಳಿದೆ, ಯಾವ ಶಾಸ್ತ್ರದ ಎಷ್ಟನೇ ಅಧ್ಯಾಯದಲ್ಲಿ ಎಲ್ಲಿ ಹೇಳಿದೆ ಎಂಬುದನ್ನು ಯಾರೋ ನಿರ್ದಿಷ್ಟವಾಗಿ ಕೆಲವು ಬಲ್ಲವರು ಮಾತ್ರ ಹೇಳಬಲ್ಲರು. ಅಷ್ಟಕ್ಕೂ ಯಾರೋ ಒಬ್ಬರಿಗೆ ತಮಗೆ ನಿರ್ದಿಷ್ಟವಾದ ರೀತಿಯಲ್ಲಿ ಪೂಜೆ ಮಾಡುವುದು ಯೋಗ್ಯವೆಂದು ಭಾವನೆ ಉಂಟಾದಾಗ ಅಂತಹವರು ಆ ಶಾಸ್ತ್ರಗಳನ್ನು ಬರೆದಿಟ್ಟಿರಬಹುದು. ನಾವು
ಮನಸಾರೆ ಭಗವಂತನನ್ನು ಪ್ರೇಮಿಸುತ್ತಿರುವಾಗ ನಮಗೆ ನಮ್ಮದೇ ಆದ ರೀತಿಯಲ್ಲಿ ಪೂಜೆ ಮಾಡುವ ಆಶಯವಿರುವುದಿಲ್ಲವೇ? ಒಂದು ಮಗು ಅತ್ಯಂತ ಪ್ರೀತಿಯಿಂದ ಒಂದು ಗೊಂಬೆಯನ್ನಿಟ್ಟುಕೊಂಡು ಆ ಗೊಂಬೆಯನ್ನೇ ದೇವರು ಎಂದು ಭಾವಿಸಿ ಅತ್ಯಂತ ತನ್ಮಯತೆಯಿಂದ ಅದರೊಡನೆ ಆಟವಾಡುತ್ತಿರುವಂತೆಯೇ ನಾವು ಮಾಡುವ ಪೂಜೆಯೂ ಅಲ್ಲವೇ? ಅದರಲ್ಲಿರುವ ತನ್ಮಯತೆ, ಅದರಲ್ಲಿರುವ ಪ್ರೇಮ, ಅದರಲ್ಲಿರುವ ಭಕ್ತಿ ಇವು ಮುಖ್ಯವೇ ಹೊರತು ಅಲ್ಲಿ ಕೊನೆಗೆ ದೇವರ ವಿಗ್ರಹವೂ ಕೂಡ ಮುಖ್ಯವಾಗುವುದಿಲ್ಲ, ಪೂಜಾ ವಿಧಾನವೂ ಮುಖ್ಯವಾಗುವುದಿಲ್ಲ. ಇದನ್ನೇ ನಮ್ಮ ಹಿರಿಯರೆಲ್ಲರೂ ವೇದಶಾಸ್ತ್ರಗಳಲ್ಲಿಯೂ ಹೇಳಿಕೊಂಡು ಬಂದಿದ್ದಾರೆ. ಪೂಜಾ ವಿಧಾನವನ್ನು ಅವರೆಲ್ಲರೂ ಹೇಳಿದರು. ಅಂತಿಮವಾಗಿ ಅವರೆಲ್ಲರೂ ಭಕ್ತಿಯೇ ಎಲ್ಲಕ್ಕಿಂತ ಶ್ರೇಷ್ಠವಾದುದು. ಭಕ್ತಿ ಭಾವವಿದ್ದಲ್ಲಿ ಕಣ್ಣಪ್ಪನು ಭಗವಂತನ ಶಿವಲಿಂಗಕ್ಕೆ ಕಾಲು ಕೊಟ್ಟುಕೊಂಡು ಅದರ ಕಣ್ಣಿನ ಭಾಗ ಎಲ್ಲಿದೆ ಎಂದು ನೋಡಿಕೊಂಡು ತನ್ನ ಕಣ್ಣನ್ನೇ ಕಿತ್ತು ಅರ್ಪಿಸುತ್ತಾನೆ. ಬಾಯಲ್ಲಿ ತುಂಬಿಕೊಂಡು ಬಂದ ನೀರಿನಿಂದ ಅಭಿಷೇಕ ಮಾಡುತ್ತಾನೆ. ತಾನು ತಂದ ವನ್ಯ ಮೃಗಗಳ ಮಾಂಸವನ್ನೇ ನೈವೇದ್ಯ ಮಾಡುತ್ತಾನೆ. ಭಗವಂತನಿಗೆ ಆತ ಹೇಗೆ ಮಾಡುತ್ತಿದ್ದಾನೆ ಎಂಬುದು ಮುಖ್ಯವಾಗುವುದಿಲ್ಲ, ಬದಲಿಗೆ ಆತನೊಳಗಿನ ಭಾವ ಹೇಗಿದೆ ಎಂಬುದೇ ಮುಖ್ಯ. ಆ ಭಾವಕ್ಕೆ, ಭಕ್ತಿಗೆ ಭಗವಂತನು ಒಲಿಯುತ್ತಾನೆಯೇ ಹೊರತು ಆತನಿಗೆ ಯಾವ ಆಡಂಬರದ ಪೂಜೆಗಳು ಬೇಕಾಗಿವೆ? ಭಗವಂತನು ನಮ್ಮೆಲ್ಲರ ಹೃದಯದಲ್ಲಿ ಇರುತ್ತಾನೆಂದು ಎಲ್ಲ ವೇದಶಾಸ್ತ್ರಗಳು ಹೇಳುತ್ತಿವೆ. ಆತನನ್ನು ನೆನೆದವರು ಸರ್ವ ಕಾಮನೆಗಳನ್ನು ಪಡೆಯುವರೆಂದು ಹೇಳಿದೆ. ಇಲ್ಲಿ ಸರ್ವ ಕಾಮನೆಗಳನ್ನು ಹಾಗಿದ್ದರೆ ದೇವರಿಗೆ ಒಂದು ಪೂಜೆ ಮಾಡಿಸಿದರೆ, ದೇವರನ್ನು ಪ್ರೀತಿಯಿಂದ ಭಕ್ತಿಯಿಂದ ಪೂಜಿಸಿಬಿಟ್ಟರೆ ನಮ್ಮ ಕಾಮನೆಗಳು ನೆರವೇರುವುದು ಹೇಗೆ? ನಾಸ್ತಿಕರಲ್ಲಿ ಇದೇ ಪ್ರಶ್ನೆಯಾಗುತ್ತದೆ. ಯಾವುದೋ ಒಂದು ಗುಡಿಗೆ ಹೋಗುತ್ತೀರಿ, ಅಲ್ಲಿರುವ ಗೊಂಬೆಯನ್ನು ಪೂಜೆ ಮಾಡಿ ಅದನ್ನೇ ದೇವರೆನ್ನುತ್ತೀರಿ, ನನ್ನ ಕಾಮನೆಗಳೆಲ್ಲ ಪೂರೈಕೆಯಾಯಿತು ಎನ್ನುತ್ತೀರಿ. ಇದೊಂದು ಮೂಢನಂಬಿಕೆಯಲ್ಲವೇ? ನಾಸ್ತಿಕರ ವಾದವದು. ವಾಸ್ತವದಲ್ಲಿ ಮನಃಶಾಸ್ತ್ರವನ್ನೇ ಆಧಾರವಾಗಿಟ್ಟುಕೊಂಡು ಹೋದರೆ ಯಾರು ಭಗವಂತನಲ್ಲಿ ತನ್ಮಯತೆಯನ್ನು ಬೆಳೆಸಿಕೊಳ್ಳುತ್ತಾನೋ, ಭಕ್ತಿಯನ್ನು ಪ್ರೇಮವನ್ನು ಬೆಳೆಸಿಕೊಳ್ಳುತ್ತಾನೋ, ಈ ಇಡೀ ಜಗತ್ತು ಬ್ರಹ್ಮಾಂಡವನ್ನೇ ಭಗವಂತನು ತನ್ನ ನಿಯಮದಂತೆ ತಿರುಗಿಸುತ್ತಿದ್ದಾನೆ ಎಂಬುದರ ಅರಿವು ಮೂಡಿದ ಮೇಲೆ ಭಗವಂತ ನಿನ್ನಿಚ್ಛೆ ಇದ್ದಂತಾಗಲಿ, ಎಲ್ಲ ಮತ ಪಂಥಗಳಲ್ಲೂ ಅದಕ್ಕೆ ಸಂಬಂಧಪಟ್ಟಂತಹ ವಾಕ್ಯಗಳಿವೆ. ಭಗವಂತ ನಿನ್ನ ಇಚ್ಛೆ ಇದ್ದಂತೆ ಆಗಲಿ ಎಂದಾಗ ಭಗವಂತನ ಇಚ್ಛೆಯು ನಮ್ಮ ಇಚ್ಛೆಯು ಒಂದೇ ಆದಾಗ ತತ್ಕಾಲವಾಗಿ ಕಾರ್ಯವು ನೆರವೇರುತ್ತಿರುವಾಗ ಆ ನೆರವೇರಿದ ಕಾರ್ಯವನ್ನೇ ನಮ್ಮ ಕಾಮನೆ ಎಂದುಕೊಳ್ಳುತ್ತೇವೆ ಅಲ್ಲವೇ? ಈ ರೀತಿಯಾಗಿ ಭಗವಂತನ ಇಚ್ಛೆಯೊಂದಿಗೆ ನಮ್ಮ ಇಚ್ಛೆಯನ್ನು ಜೋಡಿಸಿಕೊಳ್ಳುವುದೇ, ನಮ್ಮ ಆಶೋತ್ತರಗಳನ್ನು ಜೋಡಿಸಿಕೊಳ್ಳುವುದೇ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಒದಗಿಸುತ್ತದೆ. ಹಾಗಿಲ್ಲದೆ ನಾನೇ ಒಂದು ನಿರ್ದಿಷ್ಟವಾದ ಆಸೆಯನ್ನಿಟ್ಟುಕೊಂಡು ಅದರಿಂದ ಉಳಿದವರಿಗೆಲ್ಲ ಸಮಾಜಕ್ಕೆ ತೊಂದರೆಯಾದರೂ ಚಿಂತೆಯಿಲ್ಲ, ನನ್ನ ಆಶಯ ನೆರವೇರಿದರೆ ಸರಿ ಎಂದು ಹಠವನ್ನು ಹಿಡಿದರೆ ರಾವಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಕುಂಭಕರ್ಣ ಇತ್ಯಾದಿ ರಾಕ್ಷಸರ ಪೈಕಿ ನಾವು ಒಬ್ಬರಾಗುತ್ತೇವೆ. ಭಗವಂತನು ನಮ್ಮ ಆಶಯವನ್ನಷ್ಟೇ ಸಂಹರಿಸುತ್ತಾನೆ. ಆ ಆಶಯವು ಎಂದಿಗೂ ನೆರವೇರುವುದಿಲ್ಲ. ಆದ್ದರಿಂದ ನಾವೇನು ಚಿಂತೆ ಮಾಡುತ್ತಿದ್ದೇವೆ ಎಂಬುದರ ಕಡೆಗೂ ಎಚ್ಚರಿಕೆ ಇರಬೇಕಲ್ಲವೇ? ಇದನ್ನು ಕಂಡುಕೊಂಡಿರುವ ಅನುಭವಿಗಳು ನಮಗೆ ಆ ಹೂದೋಟದವನಂತೆ ಅವನ ಕಡೆಗೆ, ಅಂದರೆ ಭಗವಂತನ ಕಡೆಗೆ ಚಿತ್ತವನ್ನು ತಿರುಗಿಸುತ್ತಾರೆ. ಅಲ್ಲಿಯವರೆಗೆ ದೇವರು ಎಂದರೆ ಹೀಗೇ ಇದ್ದಾನೆ, ಅವನನ್ನು ಹೀಗೆಯೇ ಪೂಜಿಸಬೇಕು, ಹಾಗೆ ಪೂಜಿಸುವುದು ಸರಿಯಲ್ಲ, ನೀವು ಮಾಡುತ್ತಿರುವುದು ಸರಿಯಲ್ಲ ಎಂದು ಉಳಿದವರೊಂದಿಗೆ ವಾದ ವಿವಾದಗಳಲ್ಲಿ ತೊಡಗಿರುತ್ತೇವೆ. ಆ ಭಗವಂತನೇ ನಮ್ಮ ಎದುರಿಗೆ ಬಂದರೆ, ಗುಲಾಬಿ ಹೂವಿನಂತೆ ಭಗವಂತನೇ ನಮಗೆ ಪ್ರಾಪ್ತನಾದರೆ ಆಗ ವಾದ ವಿವಾದಗಳೆಲ್ಲಿವೆ? ಭಗವದಾನಂದದಲ್ಲಿ ಎಲ್ಲರೂ ಮುಳುಗಿ ಹೋಗಬೇಕಲ್ಲವೇ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.